ತಂದೆಯ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆನ್. ಪ್ರೈಸ್ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಈ ವಚನ ಶುಶ್ರೂಷೆಗೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಪ್ರಭು ಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ನಾವು ದೇವರ ಮೇಲೆ ಇಟ್ಟ ವಿಶ್ವಾಸದಲ್ಲಿ ನಾವು ಪಡೆದುಕೊಳ್ಳುವಂತಹ ನಿಧಿ ಯಾವುದು ಎಂಬುದನ್ನು ಈ ಸಮಯದಲ್ಲಿ ನಾವು ಧ್ಯಾನಿಸೋಣ. ನಾವು ಧ್ಯಾನಿಸುವ ಈ ವಾಕ್ಯ ನಮ್ಮಲ್ಲಿ 100ರಷ್ಟು ಫಲಕಾರಿಯಾಗಲು ನಮ್ಮೆಲ್ಲರ ತಾಯಿ ಪರಿಶುದ್ಧ ಕನ್ಯಾಮಾತೆ ಮರಿಯಮ್ಮನವರು ನಮಗಾಗಿ ಭಿನ್ನಯಿಸಲಿ. ಈ ಸಮಯದಲ್ಲಿ ಒಂದೊಂದು ವಾಕ್ಯಗಳು ನಮ್ಮ ಹೃದಯ ಎಂಬುವ ಹೊಲದಲ್ಲಿ ಬಿತ್ತನೆಯಾಗಲಿ, ಪವಿತ್ರಾತ್ಮರ ಕೃಪಾದಾನಗಳು ನಮ್ಮ ಮೇಲೆ ಸುರಿಯಲ್ಪಡಲಿ ಎಂದು ಪವಿತ್ರಾತ್ಮರಿಂದ ಅಲಂಕೃತಳಾದಂಥ ತಾಯಿ ಮರಿಯಳು ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸಲಿ. ಶುಭ ಸಂದೇಶ ನಕ್ಷತ್ರವಾಗಿದ್ದಾರೆ ತಾಯಿ ಮರಿಯಳು. ಅಮ್ಮನ ಮಧ್ಯಸ್ಥಿಕೆ ಪ್ರಾರ್ಥನೆಯ ಮೂಲಕ ಈ ವಚನ ಶುಶ್ರೂಷೆಯನ್ನು ನಾವು ಆರಂಭಿಸೋಣ. ಪ್ರೈಸ್ ಲಾರ್ಡ್. ಹಾಲೆಲೂಯ್ಯ. ಪ್ರಿಯ ಸಹೋದರ ಸಹೋದರಿ, ವಿಶ್ವಾಸದಿಂದ ನಾವು ಪಡೆಯುವಂಥ ಆಶೀರ್ವಾದ ಯಾವುದೆಂಬುದಾಗಿ ಸಂತ ಪೌಲ ರೋಮನರಿಗೆ ಬರೆದ ಪತ್ರ 5ನೇ ಅಧ್ಯಾಯ 1ರಿಂದ 5ರ ತನಕ ಇರುವ ವಾಕ್ಯಗಳಲ್ಲಿ ವಿವರಿಸಿದ್ದಾರೆ. ಮೊದಲನೆಯದಾಗಿ ಸಂತ ಪೌಲರು ಹೀಗೆ ಹೇಳುತ್ತಾರೆ: ಹೀಗಿರಲಾಗಿ ವಿಶ್ವಾಸದ ಮೂಲಕ ದೇವರೊಡನೆ ಸತ್ಸಂಬಂಧದಲ್ಲಿರುವ ನಾವು ನಮ್ಮ ಪ್ರಭು ಯೇಸುಕ್ರಿಸ್ತರ ಮುಖಾಂತರ ದೇವರೊಡನೆ ಶಾಂತಿ ಸಮಾಧಾನದಿಂದಿರುತ್ತೇವೆ. ವಿಶ್ವಾಸದ ಮೂಲಕ ನಾವು ದೈವ ಅನುಗ್ರಹವನ್ನು ಸವಿಯುವಂತೆ ಯೇಸುಕ್ರಿಸ್ತರು ದಾರಿ ತೋರಿಸಿದರು. ನಾವೀಗ ನೆಲೆಗೊಂಡಿರುವುದು ಆ ಅನುಗ್ರಹದಲ್ಲಿಯೇ. ಆದ್ದರಿಂದಲೇ ದೇವರ ಮಹಿಮೆಯಲ್ಲಿ ನಾವು ಪಾಲ್ಗೊಳ್ಳುತ್ತೇವೆಂಬ ಭರವಸೆಯಿಂದ ಹೆಮ್ಮೆಪಡುತ್ತೇವೆ. ಅಷ್ಟೇ ಅಲ್ಲ, ನಮಗೆ ಬಂದೊದಗುವ ಕಷ್ಟ ಸಂಕಟಗಳಲ್ಲೂ ಹೆಮ್ಮೆಪಡುತ್ತೇವೆ. ಏಕೆಂದರೆ ಕಷ್ಟ ಸಂಕಟಗಳು ಸಹನೆಯನ್ನು, ಸಹನೆಯು ಸದ್ಗುಣವನ್ನು, ಸದ್ಗುಣವು ನಂಬಿಕೆ ನಿರೀಕ್ಷೆಯನ್ನು ಬೆಳೆಸುತ್ತವೆಂದು ನಾವು ಬಲ್ಲೆವು. ಈ ನಂಬಿಕೆ ನಿರೀಕ್ಷೆಯು ನಮಗಿರುವುದರಿಂದ ನಮಗೆ ಆಶಾಭಂಗವಾಗುವುದಿಲ್ಲ. ಏಕೆಂದರೆ ನಮಗೆ ದಾನವಾಗಿ ದಯಪಾಲಿಸಿರುವ ಪವಿತ್ರಾತ್ಮ ಅವರ ಮುಖಾಂತರ ದೇವರು ತಮ್ಮ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಸಿದ್ದಾರೆ. ಪ್ರೈಸ್ ದ ಲಾರ್ಡ್. ಪರಿಶುದ್ಧವಾದ ಈ ಗಳಿಗೆಯಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ವಾಕ್ಯಗಳಲ್ಲಿರುವಂಥ ವಚನ ನಿಗೂಢತೆಯನ್ನು ನಾವು ಅರಿಯಲು ಈ ಸಮಯದಲ್ಲಿ ಪ್ರಯತ್ನಿಸೋಣ. ಮೊದಲನೆಯದಾಗಿ ಸಂತ ಪೌಲರು ಹೇಳುತ್ತಿದ್ದಾರೆ, ವಿಶ್ವಾಸ ಎಂಬುವ ಮೂಲಕ ದೃಢವಾದ ನಿರ್ಧಾರ ತೆಗೆದು ನಾವು ವಿಶ್ವಾಸಿಸುವ ದೇವರ ಮೇಲೆ ವಿಶ್ವಾಸವಿಡುವ ಕಾರ್ಯ ಇಗೋ ನಮ್ಮನ್ನು ದೇವರೊಂದಿಗೆ ಸತ್ಸಂಬಂಧದಲ್ಲಿರಿಸುತ್ತೆ. ನಾನು ದೇವರು ಒಂದುಗೂಡಿ ಜೀವಿಸುವಂತಹ ಕಾರ್ಯವಾಗುತ್ತದೆ ಎಂಬುದಾಗಿ ಸಂತ ಪೌಲರು ಹೇಳುತ್ತಾರೆ. ಅದು ನಮ್ಮ ಯೇಸು ಕ್ರಿಸ್ತರ ಮುಖಾಂತರವೇ ನಮಗೆ ಲಭಿಸುವುದು. ಪ್ರಿಯ ಸಹೋದರ ಸಹೋದರಿ, ಈ ಒಂದು ಸತ್ಸಂಬಂಧದ ಕುರಿತು ಲೌಕಿಕವಾಗಿ ನಾವು ಚಿಂತಿಸುವುದಾದರೆ ಈಗಿನ ಆಧುನಿಕ ಲೋಕದಲ್ಲಿ ಹೆಚ್ಚಾಗಿ ಬಳಕೆಯಾಗುತ್ತಿರುವಂತಹ ಒಂದು ವಸ್ತು ಸೆಲ್ ಫೋನ್. ಈ ಮೊಬೈಲ್ ಫೋನನ್ನು ನಾವು ಕ್ರಯಕ್ಕೆ ಕೊಂಡುಕೊಳ್ಳುತ್ತೇವೆ. ಆ ಮೊಬೈಲ್ ಫೋನನ್ನು ಕ್ರಯಕ್ಕೆ ಕೊಂಡುಕೊಂಡಾಗ ಅದು ಯಾವುದೇ ವಿಧವಾದ ವಿಷಯಗಳನ್ನು ನಮಗೆ ಪ್ರಸ್ತಾಪಿಸೋದಿಲ್ಲ. ಕಾರಣ, ಕಂಪನಿಯಿಂದ ನಾವು ತೆಗೆದುಕೊಳ್ಳುವಂಥ ಆ ಮೊಬೈಲ್ಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸಿಮ್. ಆ ಸಿಮ್ ಕಾರ್ಡನ್ನು ನಾವು ಮೊಬೈಲಿಗೆ ಹಾಕಿದಾಗಲೂ ಆ ಮೊಬೈಲಿಗೂ ಸಿಮ್ ಕಾರ್ಡ್ಗೂ ಸಂಬಂಧವಿಲ್ಲದಂತೆ ಇರುತ್ತದೆ. ಆ ಮೊಬೈಲ್ ನಾವು ಅಳವಡಿಸಿದ ಸಿಮ್ ಮತ್ತೊಮ್ಮೆ ನಾವು ಕಂಪನಿಯವನ್ನು ಆ್ಯಕ್ಟಿವೇಶನ್ ಮಾಡೋವರೆಗೂ ಅದು ಡೆಡ್ ಆಗಿರ್ತದೆ. ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಮೊಬೈಲ್ಗೂ ಅದಕ್ಕೂ ಸಂಬಂಧವಿಲ್ಲದೆ ಇರುವ ರೀತಿಯಲ್ಲಿ ಕಂಪನಿಯಲ್ಲಿ ಇದನ್ನು ಆ್ಯಕ್ಟಿವೇಟ್ ಮಾಡಿದ ನಂತರವೂ ಈ ಸಿಮ್ ಮೂಲಕ ನಾವು ಯಾವುದೇ ಕಾರ್ಯನ ಮಾಡಲಿಕ್ಕೆ ಆಗೋದಿಲ್ಲ. ಕಾರಣ, ಅದಕ್ಕೊಂದು ಟವರ್ ಬೇಕು. ಟವರ್. ಈ 3 ಕಾರ್ಯಗಳಿದೆ: ಮೊಬೈಲ್, ಸಿಮ್ ಮತ್ತು ಟವರ್. ಇದಾಗಿದೆ ತಂದೆ ದೇವರು, ಯೇಸುಕ್ರಿಸ್ತರು, ಪವಿತ್ರಾತ್ಮರು. ಈ 3 ಕಾರ್ಯಗಳು ನಮ್ಮಲ್ಲಿ ವಿಲೀನವಾಗಬೇಕಾದರೆ ಮುಖ್ಯವಾಗಿ ನಮಗೆ ಬೇಕಾಗಿರುವುದು ವಿದ್ಯುತ್. ಬ್ಯಾಟ್ರಿ ಉಂಟು, ಸೆಲ್ ಫೋನ್ ಉಂಟು, ಆದರೆ ಚಾರ್ಜಿಂಗ್ ಇಲ್ಲದೆ ಹೋದರೆ ಇದು ಯಾವುದು ಕಾರ್ಯಕ್ಕೆ ಬರೋದಿಲ್ಲ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಪ್ರೀತಿ ವಿಶ್ವಾಸ ಎಂಬುದು
ನಾವು ನಂಬಿದ ವ್ಯಕ್ತಿಯ ಮೇಲೆ ಬರುವಂಥದ್ದು. ನಾವು ಈಗಲೂ ಕೊಂಡುಕೊಳ್ಳುವಂತಹ ಈ ಮೊಬೈಲ್ ಫೋನ್ ಯಾವ ಕಂಪನಿದು, ಯಾವ ವಿಷಯದಲ್ಲಿ, ಯಾವುದಕ್ಕೆ ಒಳ್ಳೆಯದು ಎಂಬುದಾಗಿ ಹಲವಾರು ಕಡೆ ತಿಳಿದು ನಾವು ಕೊಂಡುಕೊಳ್ಳುತ್ತೇವೆ, ಉಪಯೋಗಿಸುತ್ತೇವೆ. ಕೆಲವೊಮ್ಮೆ ಈ ಮೊಬೈಲ್ ಫೋನ್ ನಮಗೆ ಉಪಯೋಗ ಆಗದೇ ಇರುವಂಥ ಅವಸ್ಥೆ ಬರುತ್ತದೆ. ಅದಾಗಿದೆ ಔಟ್ರೀಚ್. ಈಗೋ ಈ ವ್ಯಕ್ತಿ ಹೊರವ್ಯಾಪ್ತಿಯಲ್ಲಿದ್ದಾರೆ ಅಥವಾ ನಾಟ್ ರೀಚಬಲ್ ಎಂಬುದಾಗಿ ಬಂದರೆ ಆ ಜಾಗದಲ್ಲಿ ನೀನು ಎಷ್ಟೇ ಸಾವಿರ ಕೊಟ್ಟು ಕೊಂಡುಕೊಂಡಿದ್ದರೂ ಮೊಬೈಲ್ಗೆ ಅದು ನಿನಗೆ ಯಾವುದೇ ಕಾರ್ಯ ಮಾಡಲಿಕ್ಕೆ ಆಗದೇ ಇರುವಂಥ ಸ್ಥಿತಿಗೆ ಕೊಂಡೊಯ್ಯುತ್ತೆ. ಹೇಗೆ ಟವರ್ ಇಲ್ಲದೆ ಈ ಮೊಬೈಲ್ನಲ್ಲಿ ನಾವು ಏನು ಮಾಡಲಿಕ್ಕೆ ಆಗೋದೇ ಇಲ್ವೋ, ಅದೇ ರೀತಿಯಲ್ಲಿ ದೇವರ ಪವಿತ್ರಾತ್ಮರು ನಮ್ಮಲ್ಲಿ ಇಲ್ಲದೆ ಹೋದರೆ, ದೇವರ ಪ್ರೀತಿ ನಮ್ಮಲ್ಲಿ ಇಲ್ಲದೆ ಹೋದರೆ, ಅಚಲವಾದ ವಿಶ್ವಾಸ ನಮ್ಮಲ್ಲಿ ಇಲ್ಲದೆ ಹೋದರೆ, ಇಗೋ ದೇವರ ಸತ್ಸಂಬಂಧದಲ್ಲಿ ನಾವು ಜೀವಿಸಲು ಸಾಧ್ಯವಿಲ್ಲ. ಈ ದೇವರ ಸತ್ಸಂಬಂಧದಲ್ಲಿ ನಾವು ಜೀವಿಸಲು ಹೇಗೆ ಸಾಧ್ಯವಿಲ್ಲ? ಆ ಒಂದು ಕಾರಣವನ್ನೇ ಟವರ್ ಇಲ್ಲದೆ ಜೀವಿಸುತ್ತಿದ್ದೇವೆ ಎಂಬುದಾಗಿ ನಾವು ಅರ್ಥೈಸಿಕೊಳ್ಳಬೇಕು. ಅದಕ್ಕಾಗಿ ಮೊದಲನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ವಿಶ್ವಾಸದ ಮೂಲಕ ನಾವು ಸತ್ಸಂಬಂಧವನ್ನು ಹೊಂದುತ್ತೇವೆ. ಅದು ಯೇಸುಕ್ರಿಸ್ತರ ಮುಖಾಂತರ. ಯೇಸುಕ್ರಿಸ್ತರ ಮುಖಾಂತರ ಈ ಟವರ್ ನಮಗೆ ಸಿಗುತ್ತದೆ ಎಂಬುದಾಗಿ ಪ್ರಿಯ ಸಹೋದರ ಸಹೋದರಿ, ಸಂತ ಪೌಲರು ಹೇಳುವ ಹಾಗೆ ಯೇಸುಕ್ರಿಸ್ತರ ಮುಖಾಂತರ ನಾವು ದೇವರೊಡನೆ ಸತ್ಸಂಬಂಧವನ್ನು ಪಡೆದಾಗ ನಮ್ಮ ಜೀವನದಲ್ಲಿ ಶಾಂತಿ ಸಮಾಧಾನ ಉಂಟು. ನಮಗೆ ಬೇಕಾದಂಥ ಸಮಯದಲ್ಲಿ, ತುರ್ತು ಪರಿಸ್ಥಿತಿಯಲ್ಲಿ ಈ ಮೊಬೈಲ್ ಫೋನಿಂದ ಕಾಲ್ ಮಾಡುವ ಸಮಯ ನಮಗೆ ನಾಟ್ ರೀಚಬಲ್ ಎಂಬುದಾಗಿ ಉತ್ತರ ಸಿಗುವಾಗ ಆಗುವಂತಹ ಟೆನ್ಷನ್ ಆಗುವಂತಹ ಬೇಸರ, ಇಗೋ ನಾವು ದೇವರಿಂದ ದೂರ ಇರುವಾಗ ಹೇಗೆ ಮೊಬೈಲ್ ಫೋನ್ ನಾಟ್ ರೀಚಬಲ್ ಆಗುತ್ತೆ ಟವರಿಂದ ದೂರ ಇದ್ದಾಗ ಎಂಬುದಾಗಿ ನಾವು ಲೌಕಿಕವಾದಂಥ ವಸ್ತುವಲ್ಲಿ ನಾವು ಕಲಿಯಬೇಕಾದಂಥ ವಿಷಯವನ್ನು ಆಧ್ಯಾತ್ಮಿಕವಾಗಿ ಸಂತ ಪೌಲ ರೋಮನರಿಗೆ ಬರೆದ ಪತ್ರದಲ್ಲಿ ನಮಗೆ ತಿಳಿಯಪಡಿಸ್ತಾರೆ. ಈ ಟವರ್ ಆಗಿದ್ದಾರೆ ಯೇಸು ಕ್ರಿಸ್ತರು. ಈ ಟವರ್ ನಮಗೆ ಸಂಪರ್ಕವಿದ್ದಲ್ಲಿ ಮಾತ್ರವೇ ಪವಿತ್ರಾತ್ಮರ ಆಕ್ಟಿವಿಟಿ ಎಂಬುವ ಶಕ್ತಿಯನ್ನು ತುಂಬಿ ತಂದೆ ದೇವರೊಡನೆ ಸಂಪರ್ಕವನ್ನು ಕಲ್ಪಿಸುವಂಥದ್ದೇ ಸತ್ಸಂಬಂಧ. ಇದಾಗಿದೆ ರೋಮನರಿಗೆ ಬರೆದ ಪತ್ರ 5ನೇ ಅಧ್ಯಾಯದ 1ನೇ ವಾಕ್ಯದ ಪರಿಪೂರ್ಣ ಅರ್ಥ. ಯೇಸುವಿನೊಂದಿಗೆ ಸಂಬಂಧವಿರಿಸಿ ತಂದೆ ದೇವರೊಡನೆ ನಾವು ಒಂದಾಗಿ ಜೀವಿಸಲಿಕ್ಕೆ ಬೇಕಾದಂತಹ ಕೃಪೆ ದೇವರು ನಮಗೆ ಒದಗಿಸಿಕೊಡಬೇಕಾದರೆ ನಮ್ಮಲ್ಲಿ ವಿಶ್ವಾಸ ಎಂಬುವ ಅಚಲವಾದಂಥ ಸಿಮ್ ಕಾರ್ಡ್ ಇರಬೇಕು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಆತ್ಮೀಯ ಸಹೋದರ ಸಹೋದರಿಯರೇ, 2ನೇ ವಾಕ್ಯದಲ್ಲಿ ಮುಂದುವರಿಸಿ ಹೇಳ್ತಾರೆ, ವಿಶ್ವಾಸದ ಮೂಲಕ ನಾವು ದೈವಾನುಗ್ರಹವನ್ನು ಸವಿಯುವಂತೆ ಯೇಸು ಕ್ರಿಸ್ತರು ದಾರಿ ತೋರಿಸಿದ ಟವರ್ನ ಮೂಲಕ, ಸಿಗ್ನಲ್ ಕೊಡುವ ಮೂಲಕ ನೀನು ಯಾರೊಂದಿಗೆ ಸಂಭಾಷಿಸಬೇಕು ಎಂಬುವ ಸಂಪರ್ಕವನ್ನು ಹೇಗೆ ಟವರ್ ನಿನಗೆ ಒದಗಿಸಿಕೊಡುತ್ತೋ, ಇಗೋ ಯೇಸು ಕ್ರಿಸ್ತರು ಮಾರ್ಗ ತೋರುವ ಮೂಲಕ ಪರಲೋಕದ ತಂದೆಯೊಂದಿಗೆ ನನ್ನನ್ನು ಸತ್ಸಂಬಂಧದಲ್ಲಿ ಇರಿಸುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯೇ, ಇದಾಗಿದೆ ಸೆಲ್ ಫೋನ್ ಮತ್ತು ಸಿಮ್ ಕಾರ್ಡ್ ಮತ್ತು ಆ ಸಿಮ್ ಕಾರ್ಡಿನ ಕಂಪನಿ ಆಕ್ಟಿವಿಟರ್. ಈ 3 ಕಾರ್ಯಗಳೇ ಪಿತಾ ಸುತ ಮತ್ತು ಪವಿತ್ರಾತ್ಮರು. ಈ 3 ಕಾರ್ಯಗಳನ್ನು ನಾನು ಒಳಪಡಿಸಿಕೊಂಡು ಇಗೋ ನಾನು ಒಳ್ಳೆಯ ಮೊಬೈಲ್ ಮೂಲಕ ನಾನು ಮಾತಾಡ್ತೀನಿ ಅಂದರೆ ನಿನಗೆ ಬೇಕಾಗಿದ್ದು ಆ ಟವರ್ ಎಂಬುವ ಕೃಪೆ ನಮಗೆ ಬೇಕಾಗಿದೆ. ಆ ಯೇಸು ಕ್ರಿಸ್ತರಲ್ಲಿ ಭರವಸೆ ಇಡುತ್ತಾ ನಾವು ಜೀವಿಸುವುದಾದರೆ ಸಂತ ಪೌಲರು 2ನೇ ಮಾತಾಗಿ ಹೇಳುವಂಥ ಅನುಗ್ರಹದಲ್ಲಿ ನೆಲೆಗೊಳ್ಳುತ್ತೇವೆ. ಅನುಗ್ರಹದಲ್ಲಿ ನೆಲೆಗೊಂಡು ದೇವರ ಮಹಿಮೆಯಲ್ಲಿ ಒಂದಾಗುತ್ತೇವೆ. ದೇವರ ಮಹಿಮೆಯಲ್ಲಿ ಒಂದಾಗುತ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದೇಹದಲ್ಲಿ ದೇಹ ಮೃತ ಹೊಂದಿದರೂ ಆತ್ಮದಲ್ಲಿ ದೇವರ ಅನುಗ್ರಹದಲ್ಲಿ ಪಾಲ್ಗೊಳ್ಳುತ್ತಾ ಯೇಸು ಸ್ವಾಮಿಯ ಪುನರುತ್ಥಾನ ಎಂಬುವ ಮಹಿಮೆಯಲ್ಲಿ ನನ್ನ ಆತ್ಮ ವಿಲೀನಗೊಳ್ಳುವಂಥದ್ದೇ ದೇವರ ಮಹಿಮೆಯಲ್ಲಿ ಒಂದಾಗುವುದು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಕ್ರೈಸ್ತೀಯ ಜೀವನ ಈ ಲೋಕದ ಲೌಕಿಕ ಜೀವನವಲ್ಲ. ಕ್ರೈಸ್ತನಾಗಿ ಆಯ್ಕೆ ಪಟ್ಟಿದ್ದು ನಶಿಸಿ ಹೋಗುವ ಜೀವನಕ್ಕಾಗಿ ಅಲ್ಲ, ನಿತ್ಯ ಜೀವಕ್ಕೆ ನಾವು ಬಾಧ್ಯಸ್ಥರಾಗಲು, ಆ ನಿತ್ಯ ಜೀವದ ಬಾಧ್ಯಸ್ಥದ ಬಗ್ಗೆನೇ ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಲ್ಲಿ ತಿಳಿಯಪಡಿಸ್ತಾ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿ, ದೇವರ ಅದ್ಭುತಕರವಾದ ಕರಗಳಲ್ಲಿ ರೂಪಿಸಲ್ಪಟ್ಟ ನಾವು, ದೇವರ ಪರಿಪೂರ್ಣವಾದ ಜೀವನದ ಮೂಲಕ ನಾವು ಪರಿವರ್ತನೆ ಮತ್ತು ರಕ್ಷಣೆ ಹೊಂದಿ ಜೀವಿಸುತ್ತಿರುವ ನಾವು, ಇಗೋ ಈ ಸಂಪರ್ಕ
ಸಂಪರ್ಕ ಎಂಬುವ ಟವರಿನ ಆಶ್ರಯವನ್ನು ನಾವು ಪಡೆಯಬೇಕು. ಯೇಸು ಎಂಬುವ ಈ ಟವರಿನ ಸಂಪರ್ಕದಲ್ಲಿ ನಾವು ಇರುವಾಗ ಇಗೋ ನಮಗೆ ಯಾವುದೇ ವಿಧವಾದ ಅಸಮಾಧಾನಗಳಿರೋದಿಲ್ಲ, ಯಾವುದೇ ವಿಧವಾದ ದುಃಖಗಳಿರೋದಿಲ್ಲ, ಯಾವುದೇ ವಿಧವಾದಂಥ ಜೀವನದಲ್ಲಿ ಜಿಗುಪ್ಸೆಗಳಿರೋದಿಲ್ಲ. ಕಾರಣ ಇಲ್ಲಿ ಹೇಳ್ತಾ ಇದ್ದಾರೆ, ಶಾಂತಿ ಸಮಾಧಾನದಿಂದ ನಾವು ಜೀವಿಸಬಹುದು. ಇದು ಪರಿಪೂರ್ಣವಾಗಿ ತ್ರಿಯೇಕ ದೇವರಿಂದ ನಮಗೆ ಸಿಗುವಂಥ ದೊಡ್ಡ ಉಡುಗೊರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಅದಕ್ಕಾಗಿಯೇ ಈ ಪತ್ರವನ್ನು, ಈ ಅಧ್ಯಾಯವನ್ನು ಬರೆಯುವಾಗ ಮುಂಚೂಣಿಯಲ್ಲಿ ಹೇಳಿದ ದೇವರೊಡನೆ ಸಂಧಾನ, ದೇವರೊಡನೆ ಸಂಧಾನ. ದೇವರೊಡನೆ ಸಂಧಾನ ಮಾಡಿಕೊಳ್ಳಬೇಕಾದ್ರೆ ನಮಗಿರಬೇಕಾದ ಒಂದೇ ಒಂದು ಕಾರ್ಯ ವಿಶ್ವಾಸ. ವಿಶ್ವಾಸ, ಈ ವಿಶ್ವಾಸ ದೃಢವಾದ ವಿಶ್ವಾಸವಿರಬೇಕು. ಎಡಕ್ಕಾಗಲಿ ಬಲಕ್ಕಾಗಲಿ ವಾಲದೇ ಇರುವಂತಹ ವಿಶ್ವಾಸ ಇದಾಗಿರಬೇಕು. ಆತ್ಮೀಯ ಸಹೋದರ ಸಹೋದರಿಯರೇ, ಮೂರನೆಯ ಕಾರ್ಯವನ್ನು ಸಂತ ಪೌಲರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ದೇವರ ಮಹಿಮೆಯಲ್ಲಿ ಪಾಲ್ಗೊಳ್ಳುವುದು ಮಾತ್ರವಲ್ಲ, ನಮಗೆ ಬಂದೊದಗುವ ಕಷ್ಟ ಸಂಕಟಗಳಲ್ಲೂ ಹೆಮ್ಮೆ ಪಡುತ್ತೇವೆ. ಇದಾಗಿದೆ ದೇವರ ಪ್ರೀತಿಯಲ್ಲಿ ನಾವು ಒಂದಾಗುವಂತಹ ಕಾರ್ಯ, ದೇವರ ಪ್ರೀತಿಯಲ್ಲಿ ನಾವು ಒಂದಾಗಿ ಜೀವಿಸುವಂತಹ ಕಾರ್ಯ. ಸಂತ ಪೌಲ ಹೇಳ್ತಾ ಇದ್ದಾರೆ, ಈ ಕಷ್ಟ ದುಃಖಗಳು ಯಾಕೆ ಬರುತ್ತೆ ಎಂದು 2 ಕೊರಿಂಥಿ 7ನೇ ಅಧ್ಯಾಯ 10ನೇ ವಾಕ್ಯದಿಂದ ಇರುವಂಥ ಕಾರ್ಯಗಳನ್ನು ಸಂತ ಪೌಲರು ಹೇಳ್ತಾ ಇದ್ದಾರೆ. ದೇವರ ಚಿತ್ತಾನುಸಾರ ಬಂದೊದಗುವ ದುಃಖವು ಹೃದಯ ಪರಿವರ್ತನೆಗೆ ಕಾರಣವಾಗುತ್ತದೆ, ಜೀವೋದ್ಧಾರಕ್ಕೆ ಎಡೆಮಾಡುತ್ತದೆ. ಕೇವಲ ಪ್ರಾಪಂಚಿಕವಾದ ದುಃಖವು ಸಾವಿಗೆ ಹೊಯ್ಯುತ್ತದೆ. ದೇವರ ಚಿತ್ತಾನುಸಾರವಾದ ನಿಮ್ಮ ದುಃಖದಿಂದ ಎಂಥ ಶ್ರದ್ಧೆ ಉಂಟಾಗುತ್ತದೆ ಎಂಬುದನ್ನು ಗಮನಿಸಿ ನೋಡಿರಿ. ಈ ವಾಕ್ಯಕ್ಕೆ ನಾವು ಉತ್ತರವನ್ನು ಹುಡುಕುವುದಾದರೆ ಸಂತ ಪೌಲ ರೋಮನರಿಗೆ ಬರೆದ ಪತ್ರ 5ನೇ ಅಧ್ಯಾಯದಲ್ಲಿ 4ನೇ ವಾಕ್ಯದಲ್ಲಿ ಹೀಗೆ ಹೇಳ್ತಾರೆ, ಕಷ್ಟ ಸಂಕಟಗಳು ನಮ್ಮ ಹೃದಯ ಪರಿವರ್ತನೆಗೆ ಬರುವುದೊಂದು ಕೊರಿಂಥಿಯರಿಗೆ ಬರೆದ ಪತ್ರದಲ್ಲಿ ಹೇಳುವ ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಲ್ಲಿ ಅದಕ್ಕೆ ಉತ್ತರವನ್ನು ಕೊಡುತ್ತಿದ್ದಾರೆ. ಇಗೋ, ಕಷ್ಟ ಸಂಕಟಗಳು ಸಹನೆಯನ್ನು, ಸಹನೆಯು ಸದ್ಗುಣವನ್ನು, ಸದ್ಗುಣವು ನಂಬಿಕೆ ನಿರೀಕ್ಷೆಯನ್ನು ಬೆಳೆಸುತ್ತವೆಂದು ನಾವು ಬಲ್ಲೆವು. ಯೇಸುವಿನಲ್ಲಿ ಒಂದುಗೂಡಿದ ಮಕ್ಕಳು, ಯೇಸುವಿನೊಂದಿಗೆ ಜೀವಿಸುವ ಮಕ್ಕಳು, ಅವರ ಸಂಪರ್ಕದಲ್ಲಿರುವ ಮಕ್ಕಳು ಮಾತ್ರವೇ ಈ ಕಷ್ಟ ಸಹನೆ ದುಃಖಗಳನ್ನು ಜಯಿಸಲು ಸಾಧ್ಯ. ಯಾಕೆಂದರೆ ದೇವರೊಡನೆ ಸತ್ಸಂಬಂಧದಲ್ಲಿ ಬೆರೆತು ಜೀವಿಸುತ್ತಿದ್ದೇವೆ. ನಮಗೆಲ್ಲವೂ ದೇವರಾಗಿದ್ದಾರೆ. ದಾವಿದಾರಸ ಹೇಳ್ತಾನೆ, ನನಗೆ ಕೋಟೆಯು ಸರ್ವಸ್ವವು ದುರ್ಗವೂ ನೀನಾಗಿದ್ದೀಯಾ. ದೇವ, ನಿನ್ನನ್ನು ಬಿಟ್ಟು ನಾನು ಎಲ್ಲಿ ಹೋಗಲಿ. 131ನೇ ಕೀರ್ತನೆಯಲ್ಲಿ 6ನೇ ವಾಕ್ಯದಲ್ಲಿ ಸದಾ ದಾವಿದಾರಸ ಅಂತ ಹೇಳುವಂಥ ಮಾತಿದು. ಇವ ನಿನ್ನನ್ನು ಬಿಟ್ಟು ನಾನೆಲ್ಲಿ ಹೋಗಲಿ, ನಿನ್ನಿಂದ ನಾನು ಎಲ್ಲಿ ಹೋಗಿ ಕಣ್ಮರೆಯಾಗಿ ಜೀವಿಸಲು ಸಾಧ್ಯ. ಪಾತಾಳಕ್ಕೆ ಹೋದರೂ ನಿನ್ನ ಕಣ್ಗಳು ನನ್ನನ್ನು ಕಾಣುವವು, ರೆಕ್ಕೆ ಬಂದು ಆಕಾಶಕ್ಕೆ ಹಾರಿದರೂ ಇದೋ ನಿನ್ನ ಕೈಗಳು ನನ್ನನ್ನು ಹಾರುವಂತೆ ಮುನ್ನಡೆಸುವವು. ನೀನಿಲ್ಲದೆ ನಾನೆಲ್ಲಿ ಹೋಗಲಿ. ಇದಾಗಿದೆ ದೇವರೊಡನೆ ಸತ್ಸಂಬಂಧ ಹೊಂದಿದ ವ್ಯಕ್ತಿ ಹೇಳುವಂಥ ಮಾತು. ಇದಾಗಿದೆ ಕಷ್ಟ ಸಹನೆಗಳು ದುಃಖಗಳು ಬಂದಾಗ ನಾವು ಹೆಮ್ಮೆ ಪಡುವಂಥದ್ದು, ಅದರಲ್ಲಿ ದೇವರ ಮಹಿಮೆಯನ್ನು ಕಾಣುವಂಥದ್ದು. ಕಲ್ವಾರಿ ಸಿಲುಬೆಯಲ್ಲಿ ಪಾಡುಪಟ್ಟು ಯೇಸು ಕ್ರಿಸ್ತರು ಮರಣ ಹೊಂದಿದ 3ನೆಯ ದಿನ ಇಗೋ ಈ ಮಹಿಮೆ ಪ್ರಕಟವಾಯಿತು. ಈ ಮಹಿಮೆ ಪ್ರಕಟವಾಯಿತು. ಈ ಲೋಕದಲ್ಲಿ ಲೌಕಿಕವಾಗಿ ಕಷ್ಟ ದುಃಖಗಳನ್ನು ಅನುಭವಿಸಿ ಜೀವಿಸಿದ ನಮಗೊಂದು ಜೀವನ ಉಂಟು. ಕ್ರೈಸ್ತನಿಗೆ ಮರಣವಲ್ಲ, ಶಾರೀರಿಕವಾದ ಮರಣ ಉಂಟು, ಆದರೆ ಆತ್ಮೀಕವಾದ ಜೀವನವನ್ನು ಜೀವಿಸುವುದೇ ಕ್ರೈಸ್ತನಿಗೆ ಒಂದು ಹೊಸ ಹುಟ್ಟು. ಅದಾಗಿದೆ ದೇವರೊಡನೆ ಸತ್ಸಂಬಂಧದಲ್ಲಿ ಜೀವಿಸುವ ಜೀವನ ಈ ಜೀವನವಾಗಿದೆ. ಈ ಶಾರೀರಿಕವಾದಂಥ ಲೌಕಿಕವಾದಂಥ ಆಲೋಚನೆಯಲ್ಲಿ ಶಾರೀರಿಕವಾದಂಥ ಜೀವನಕ್ಕಾಗಿ ಆತೊರೆಯುವ ನಾವು ಸಂತ ಪೌಲರು ಹೇಳುವಂತೆ ದೇವರ ಸತ್ಸಂಬಂಧಕ್ಕಾಗಿ ಆತೊರೆದುದುಂಟ? ಎಂದಿಗೂ ಇಲ್ಲ, ಎಂದಿಗೂ ಇಲ್ಲ. ನಮಗಾಗಿ ಈ ಧರೆಗೆ ಬಂದಂಥ ದೇವರು ತನ್ನ ಎಲ್ಲ ಕಾರ್ಯವನ್ನು ದೈವದತ್ತ ಮಹಿಮೆಯನ್ನೆಲ್ಲ ಬಿಟ್ಟು ದಟ್ಟ ದರಿದ್ರನಾಗಿ ಜಗಕ್ಕೆ ಬಂದು ಮನುಷ್ಯನಾಗಿ ಹೇಗೆ ಜೀವಿಸಬೇಕೆಂದು ಕಲಿಸಿಕೊಟ್ಟಂಥ ದೇವರು ತಂದೆ ದೇವರೊಡನೆ ನಮಗೆ ಸಂಸಂಬಂಧವನ್ನು ಉಂಟು ಮಾಡುವುದಕ್ಕಾಗಿ ಕಲ್ವಾರಿಯಲ್ಲಿ ಚೆಲ್ಲಿದ ರಕ್ತದ ಕೊಡುಗೆ ಇದೆಲ್ಲವನ್ನ ನಾವು ನೆನೆದು ಜೀವಿಸ್ತಿದ್ದೀವ. ಪ್ರಿಯ ಸಹೋದರ ಸಹೋದರಿ, ನಿಮಗೆ ಹೇಳಿದೆ ನಾನು, ಮೊಬೈಲ್ ಮತ್ತು ಸಿಮ್ ಇದು ನಮಗೆ ಸರಿಯಾಗಿ ಕೆಲಸ ಮಾಡದೆ ಹೋದರೆ ನಾವು ಕಂಪ್ನಿಗೆ ಫೋನ್ ಮಾಡಿ ಕಂಪ್ನಿಯಲ್ಲಿ ವಿವರಣೆ ಕೇಳ್ತೇವೆ. ಯಾಕೆ ನನಗೆ ಸರಿಯಾಗಿ ಲೈನ್ ಸಿಗ್ತಾ ಇಲ್ಲ, ಏಕೆ ನನಗೆ ಸರಿಯಾಗಿ ಸಿಮ್ ವರ್ಕ್ ಆಗ್ತಾ ಇಲ್ಲ, ನನಗೆ ಬೇಕಾದಂಥ ಕಾರ್ಯಗಳು ಈ ಸಿಮ್ಮಿಂದ ಆಗ್ತಾ ಇಲ್ಲ, ಅದರಿಂದ ನಾನು ಪೋರ್ಟ್ ಮಾಡ್ಕೊಳ್ತೀನಿ.
ಪೋರ್ಟ್ ಮಾಡ್ಕೊಳ್ತೀನಿ ಎಂಬುವ ಒಂದು ಸ್ವಭಾವ ಲೌಕಿಕವಾಗಿ ಹೇಳಿದ್ರು ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಪೋರ್ಟಿಂಗ್ ಉಂಟು. ಪೋರ್ಟಿಂಗ್ ಶ್ರೇಷ್ಠವಾದ ಸತ್ಸಂಬಂಧವನ್ನು ಒದಗಿಸಿಕೊಡುವ ಕಥೋಲಿಕ ಧರ್ಮಸಭೆಯಿಂದ ಪೋರ್ಟ್ ಆಗೋದು ಅಲ್ಲ, ಪೋರ್ಟ್ ಆಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡು ಈ ಸತ್ಸಂಬಂಧದಿಂದ ಹೊರಬಂದು ಈಗೋ ದೈಹಿಕವಾಗಿ ಜೀವನವನ್ನು ನಶಿಸಿಕೊಳ್ಳುವ ನಾವು ಆತ್ಮಿಕವಾಗಿಯೂ ನಶಿಸಿಕೊಳ್ಳುತ್ತೇವೆ. ಪ್ರಿಯ ಸಹೋದರ ಸಹೋದರಿ, ಇದು ಸಿಮ್ ಕಾರ್ಡ್ ಪೋರ್ಟ್ ಮಾಡ್ಬೋದು, ನಿನ್ನ ಆತ್ಮ ಪೋರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನಿನ್ನ ಆತ್ಮ ಪೋರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಿನ್ನ ಆತ್ಮರಕ್ಷಕ ಯೇಸು ಕ್ರಿಸ್ತರಾಗಿದ್ದಾರೆ. ನಿನ್ನ ಆತ್ಮವನ್ನು ಸಂರಕ್ಷಣೆಗೆ ಕೊಂಡೊಯ್ಯಿ ನಿನ್ನ ನಿತ್ಯ ಜೀವಕ್ಕೆ ಭಾಗ್ಯಸ್ಥನಾಗಿ ಭಾಗ್ಯಸ್ಥಳರು ಮಾಡುವಂಥ ಶಕ್ತಿ ಈ ಆಧ್ಯಾತ್ಮಿಕ ಟವರ್ ದೇವರ ಪುತ್ರನಿಗೆ ಮಾತ್ರ ಉಂಟು. ನೀನು ಪೋರ್ಟ್ ಆಗಲಿಕ್ಕೆ ಅಲ್ಲ, ಪೋರ್ಟ್ ಆಗಲಿಕ್ಕೆ ಇಲ್ವ. ನಿನ್ನನ್ನು ಎಲ್ಲಿ ಆಯ್ಕೆ ಮಾಡಿ ಹೆಸರಿಡಿದು ಕರೆದು ಜ್ಞಾನಸ್ಥಾನದ ಮೂಲಕ ನೀನು ದೇವ ಪ್ರಜೆ ಎಂದು ಪ್ರಕಟಪಡಿಸಿದ ಕಥೋಲಿಕ ಧರ್ಮಸಭೆಯಲ್ಲಿ ಮಾತ್ರ ಈ ಸತ್ಸಂಬಂಧವನ್ನು ನೀನು ಹೊಂದಲು ಸಾಧ್ಯ. ಇದಾಗಿದೆ ದೇವರ ಚಿತ್ತ. ಇದಾಗಿದೆ ಪ್ರಿಯ ಸಹೋದರ ಸಹೋದರಿ, ಯೇಸು ಸ್ವಾಮಿ ನಮಗೆ ಕಲಿಸಿಕೊಡುವಂಥ ವಿಧೇಯತೆ. ನಮ್ಮ ವಿಶ್ವಾಸ ಎಲ್ಲಿದೆ? ನಮ್ಮ ವಿಶ್ವಾಸ ಎಲ್ಲಿದೆ? ಈ ಸಿಮ್ಮಲ್ಲಿ ಕಾಲ್ ರೇಟ್ ಕಡಿಮೆ ಇಲ್ಲ, ಕಾಲ್ ರೇಟ್ ಹೆಚ್ಚಾಯಿತು, ಇಂಟರ್ನೆಟ್ ಪ್ಯಾಕ್ ಸರಿ ಇಲ್ಲ, ಪೋರ್ಟ್ ಆಗೋದು, ಪೋರ್ಟ್ ಆಗಿ ಹೋಗೋದು. ಅದೇ ರೀತಿಯಲ್ಲಿ ಇಲ್ಲಿ ಧರ್ಮಸಭೆಯಿಂದ ಹೊರಗಡೆ ಹೋಗಿ ಆ ವ್ಯಕ್ತಿ ಈ ವ್ಯಕ್ತಿ ಈ ವ್ಯಕ್ತಿ ಈ ವ್ಯಕ್ತಿ 330 ವ್ಯಕ್ತಿಗಳೊಂದಿಗೆ ಸೇರಿ ಈಗೋ ಕಡೆಗೆ ಮೊಬೈಲ್ ಫೋನ್ ಕಂಪ್ಲೀಟಾಗಿ ನಿಲ್ಲಾಗುತ್ತೆ. ನಿನ್ನ ಮೊಬೈಲ್ ಫೋನ್ ವರ್ಕ್ ಆಗಲಿಲ್ಲ ಅಂದರೆ ಯಾವ ಸಿಮ್ಮು ಹಾಕಲಿಕ್ಕೆ ಆಗೋದಿಲ್ಲ. ನೀನು ಎಲ್ಲಿಯೂ ನಿನ್ನ ಸಿಮ್ನ ಪೋರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನಿನ್ನ ಮೊಬೈಲ್ ಫೋನ್ ಡೆಡ್ ಆದರೆ, ನಿನ್ನ ಮೊಬೈಲ್ ಫೋನಲ್ಲಿ ವೈರಸ್ ಬಂದರೆ ಈಗೋ ನಿನ್ನನ್ನು ಶುದ್ಧೀಕರಿಸಲಿಕ್ಕೆ ಯಾರಿಂದಾದರೂ ಸಾಧ್ಯವೇ? ಯಾರಿಂದಾದರೂ ಸಾಧ್ಯವೇ? ಪ್ರಿಯ ಸಹೋದರ ಸಹೋದರಿ, ಇಂದು ನೀನು ಒಂದು ಎಲೆಕ್ಟ್ರಾನಿಕ್ ಗೂಡ್ಸ್ ಆಗಿ ನೀನು ಜೀವನ ಮಾಡ್ತಿದ್ದೀಯಾ? ನೀನು ಆಧ್ಯಾತ್ಮಿಕ ಮಗನಾಗಿ ಮಗಳಾಗಿ ಚಿಂತಿಸುವುದಾದರೆ ಈ ರೋಮನರಿಗೆ ಬರೆದ ಪತ್ರ 5ನೇ ಅಧ್ಯಾಯದಲ್ಲಿರುವ 1ರಿಂದ 5 ವಾಕ್ಯಗಳನ್ನು ನೀನು ಧ್ಯಾನಿಸುವಂಥ ಮಗನು ಮಗಳಾಗಬೇಕು. ಇದಾಗಿದೆ ಕ್ರೈಸ್ತಿಯ ಜೀವನಕ್ಕೆ ಒಂದು ಸನ್ಮಾರ್ಗವನ್ನು ತೋರಿಸುವಂಥ ವಾಕ್ಯ. ಸಂತ ಪೌಲ 13 ಪುಸ್ತಕಗಳನ್ನು ಬರೆದಿದ್ದಾನೆ ಕ್ರೈಸ್ತನಾಗಿ ಒಬ್ಬೊಬ್ಬ ಜೀವಿಸಬೇಕೆಂಬುದಾಗಿ. ಯೇಸುವನ್ನು ಅರಿತುಕೊಂಡ ಸಂತ ಪೌಲರು ಬರೆದ 13 ಪುಸ್ತಕಗಳು ನಮಗೆ ಹೊಸ ಜೀವನವನ್ನು ಕೊಡುವುದು. ಅಂಥದ್ರಲ್ಲಿ ಪ್ರಾರಂಭದ ಈ ಪುಸ್ತಕ ರೋಮನರಿಗೆ ಬರೆದ ಪತ್ರದಲ್ಲಿರುವಂಥ 11 ಅಧ್ಯಾಯಗಳು ನಮಗೆ ಹೊಸ ಜೀವನವನ್ನು ಕೊಡುತ್ತವೆ. ಇದು ದೇವರೊಡೆಗೆ ಇರುವಂಥ ಸತ್ಸಂಬಂಧವನ್ನು 5ನೇ ಅಧ್ಯಾಯದ 5 ವಾಕ್ಯಗಳು ನಮಗೆ ಕಲಿಸುತ್ತೆ. ನೀನು ಈ 4 ವಾಕ್ಯಗಳಲ್ಲಿರುವಂತೆ ನೀನು ಜೀವಿಸಿದಾಗ, ಈ 4 ವಾಕ್ಯಗಳಲ್ಲಿರುವಂತೆ ನಿನ್ನ ಜೀವನವನ್ನು ನೀನು ಅರ್ಪಣೆ ಮಾಡಿಕೊಂಡಾಗ ನಿನಗೆ ಸಿಗುವಂಥ ಬಹುಮಾನ ಯಾವುದು? ನಿಮಗೆ ಸಿಗುವಂಥ ಬಹುಮಾನ ಯಾವುದೆಂದು ಯೇಸು ಸ್ವಾಮಿ ಪ್ರಕಟಣೆಯ ಗ್ರಂಥ 3ನೇ ಅಧ್ಯಾಯ 20-21 ವಾಕ್ಯದಲ್ಲಿ ಹೀಗೆ ಹೇಳ್ತಾ ಇದ್ದಾರೆ. ವಿಶ್ವಾಸಿಸುತ್ತಿರುವ ನನ್ನ ಮಗನೇ ಮಗಳೇ, ಈಗ ಹೃದಯದ ಬಾಗಿಲನ್ನು ತಟ್ಟುತ್ತಿದ್ದೇನೆ. ನೀನು ತೆರೆಯುವಾಗ ನಿನ್ನಲ್ಲಿ ನಾನು ಬರುವೆನು, ನಿನ್ನಲ್ಲಿ ನಾನು ಪ್ರವೇಶಿಸುವೆನು. ಜಕಾಯನ ಮನೆಯನ್ನು ಪ್ರವೇಶಿಸಿದವರು ನಿನ್ನ ಮನೆಯನ್ನು ಪ್ರವೇಶಿಸುವರು. ನಿನ್ನ ಮನೆಯನ್ನು ಪ್ರವೇಶಿಸಲಿ ಹೇಳ್ತಾ ಇದ್ದಾರೆ. ಆತನೊಂದಿಗೆ ನಾನು ಊಟ ಮಾಡುವೆನು, ಅವನು ನನ್ನೊಂದಿಗೆ ಊಟ ಮಾಡುವೆನು. ದುಃಖ ದುಗುಣಗಳು ತುಂಬಿರುವ ನಿನ್ನ ಜೀವನವನ್ನು ಹಬ್ಬವಾಗಿ ಮಾರ್ಪಡಿಸುತ್ತೇನೆ. ನಿನ್ನ ಜೀವನಕ್ಕೆ ಬಂದು ಪ್ರತಿದಿನ ನೀನು ಸಂತೋಷದಿಂದ ಜೀವಿಸಬಹುದು. ಯೇಸು ಕ್ರಿಸ್ತರು ನಿನ್ನ ಜೀವನಕ್ಕೆ ಬಂದಾಗ ಅದಾಗಿದೆ ಸತ್ಸಂಬಂಧ. ಸತ್ಸಂಬಂಧ ಪ್ರಕಟಣೆ 3:21 ಹೇಳ್ತಾ ಇದ್ದಾರೆ, ಇಗೋ ಅಂಥ ವ್ಯಕ್ತಿಗಳನ್ನು ನನ್ನ ವಿಜಯ ಸಿಂಹಾಸನದಲ್ಲಿ ಪಾಲುಗಾರನಾಗಿ ನಾನು ಮಾಡ್ತೀನಿ. ವಿಜಯ ಸಿಂಹಾಸನದಲ್ಲಿ ನಾನು ಪಾಲುಗಾರನಾಗಿ ನಾನು ಮಾಡ್ತೀನಿ ಎಂದು ನಿತ್ಯ ಜೀವದ ಕುರಿತು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಈ ಲೋಕದಲ್ಲಿ ಎಲ್ಲ, ಪರಲೋಕದಲ್ಲಿ ಯೇಸು ಕ್ರಿಸ್ತರ ಎಡಬಲಗಡೆಯಲ್ಲಿ ಕುಳಿತುಕೊಳ್ಳುವ ಅಧಿಕಾರ ಇಗೋ ದೇವರು ಈ ವಾಕ್ಯದ ಮೂಲಕ ಕೊಡ್ತಾ ಇದ್ದಾರೆ. ಅಂದು ಸಲಾಮಿ ಕೇಳಿದ್ಲು, ಯೌವನ ಯಾಕೋಬನಿಗೆ ಎಡಗಡೆ ಬಲಗಡೆ ಕೂರಿಸ್ಕೋ ಅಂತ. ಆದರೆ ಎಡಗಡೆ ಬಲಗಡೆ ಕೂರಿಸಿಕೊಳ್ಳುವ ಅಧಿಕಾರ ನನಗಿಲ್ಲ ಎಂದು ಹೇಳಿದ ಯೇಸು ಕ್ರಿಸ್ತರು ಪ್ರಕಟಣೆಯ ಗ್ರಂಥದಲ್ಲಿ ಹೇಳ್ತಾ ಇದ್ದಾರೆ, ನನ್ನ ವಿಜಯ ಸಿಂಹಾಸನದಲ್ಲಿ ಆತನು ಆಕೆಯು ಪಾಲುಗಾರಳು. ಇದಾಗಿದೆ ಸತ್ಸಂಬಂಧ, ಇದಾಗಿದೆ ಸತ್ಸಂಬಂಧ. ಪ್ರಿಯ ಸಹೋದರ ಸಹೋದರಿ, ಬೈಬಲ್ ಶ್ರೀಗ್ರಂಥ ನನ್ನ ಜೀವನಕ್ಕೆ ಒಂದು ಉತ್ತಮ ಮಾರ್ಗದರ್ಶನವಾಗಿದೆ. ದೈವಿಕ ಜೀವನವನ್ನು ನಾನು ಜೀವಿಸುವ ವ್ಯಕ್ತಿಯಾಗಿದ್ದಲ್ಲಿ ಬೈಬಲ್ ಶ್ರೀಗ್ರಂಥದ 1 ವಾಕ್ಯಗಳು ನಮಗೆ ಮಾರ್ಗದರ್ಶನವಾಗಿದೆ. ಅದೇ ಹೇಳಿದೆ, ಯೇಸು ಸ್ವಾಮಿ ಮಾರ್ಗ ತೋರಿಸಿದ್ದಾರೆ. ಯೇಸು ಸ್ವಾಮಿ ಹೇಳಿದರೆ, ನಾನೇ ಜೀವವು ಮಾರ್ಗವು ಸತ್ಯವು. ಆ ಮಾರ್ಗದಲ್ಲಿ ನಾನು ನಡೆಯುವಾಗ ಆ ಮಾರ್ಗದ ಮೂಲಕ ನನಗೆ ಸಿಗುವ ಸಂಪರ್ಕ ತಂದೆ ದೇವರ ಸಂಪರ್ಕ. ದುಂದುಗಾರ ಮಗನು ಹೇಗೆ ಎದ್ದು ತಂದೆಯ ಬಳಿಗೆ ಹೋದನೋ, ಈಗ ತಂದೆಯ ಬಳಿಗೆ ಹೋದಂಥ ಮಾರ್ಗ ಯೇಸು ಆಗಿದ್ದಾರೆ.
ಯೇಸು ಆಗಿದ್ದಾರೆ. ನೀನು ಈ ಲೋಕದಲ್ಲಿ ಜೀವಿಸುತ್ತಾ ಲೋಕ ಎಂಬುವ ಹಂದಿಯ ಗೂಡಿನ ನೀನು ಎದ್ದಾಗ ನಿನಗೆ ಜೀವನವೆಂಬುವ ಮಾರ್ಗವನ್ನು ತೋರಿಸುವ ಜೀವ ಮಾರ್ಗ ಸತ್ಯ ಯೇಸು ಆಗಿದ್ದಾರೆ. ಅದಾಗಿದೆ ನಿನ್ನನ್ನು ಯೇಸು ಕ್ರಿಸ್ತರ ಮುಖಾಂತರ ಟವರ್ ಮೂಲಕ ನಿನಗೆ ಬೇಕಾದಂಥ ವ್ಯಕ್ತಿಗಳೊಂದಿಗೆ ಸಂಭಾಷಣೆ ಮಾಡುವಂಥ ರೀಚಬಲ್ ಕೊಡುವಂಥದ್ದು ಯೇಸು ಸ್ವಾಮಿ ಆಗಿದ್ದಾರೆ. ದುಂದುಗಾರ ಮಗ ಹೇಗೆ ತಂದೆಯ ಬಳಿಗೆ ಹೋದ ದೇವರ ಮಾರ್ಗದಲ್ಲಿ, ಯೇಸುವಿನ ಮಾರ್ಗದಲ್ಲಿ, ಹಾಗೆಯೇ ನಿನಗೂ ಸಹ ಯೇಸು ಹೇಳುವಂಥದ್ದು ನನ್ನ ಮಾರ್ಗದ ಮೂಲಕವೇ ನೀನು ತಂದೆಯ ಬಳಿಗೆ ಬರತಕ್ಕದ್ದು. ಅದನ್ನೇ ಸಂತ ಪೌಲರು ಹೇಳ್ತಾ ಇದ್ದಾರೆ, ತೋರಿಸ್ಕೊಟ್ಟಿದ್ದಾರೆ. ಯೇಸು ಮಾರ್ಗವನ್ನು ತೋರಿಸಿದ್ದಾರೆ, ಯೇಸು ದ್ವಾರವನ್ನು ತೆರೆದಿದ್ದಾರೆ. ನೀನು ಪ್ರಯಾಣ ಮಾಡಲು, ನೀನು ಅದರಲ್ಲಿ ಪ್ರವೇಶಿಸಲು ಈಗೋ ನಿನ್ನ ಮನಸ್ಸನ್ನು ತೆರೆ, ಹೃದಯದ ಬಾಗಿಲನ್ನು ತೆರೆ. ಹೃದಯದ ಬಾಗಿಲನ್ನು ತೆರೆದು ನೀನು ಯೇಸುವಿನೊಂದಿಗೆ ಪ್ರಯಾಣಿಸು. ಯೇಸುವಿನೊಂದಿಗೆ ಪ್ರಯಾಣಿಸುವಾಗ ನಿನಗೆ ಸಿಗುವಂತಹ 5ನೆಯ ಉಡುಗೊರೆ, ಈ ನಂಬಿಕೆ ನಿರೀಕ್ಷೆಯು ನಮಗಿರುವುದರಿಂದ ನಮಗೆ ಆಶಾಭಂಗವಾಗುವುದಿಲ್ಲ. ಏಕೆಂದರೆ ನಮಗೆ ದಾನವಾಗಿ ದಯಪಾಲಿಸಿರುವ ಪವಿತ್ರಾತ್ಮ ಅವರ ಮುಖಾಂತರ ದೇವರು ತಮ್ಮ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಸಿಗುವಂತಹ ಬಹುಮಾನ ನಶಿಸಿ ಹೋಗುವ ಪ್ರೀತಿಯಲ್ಲ, ನಿನ್ನ ಸೌಂದರ್ಯವನ್ನು ನೋಡಿ ಪ್ರೀತಿಸುವಂಥದ್ದಲ್ಲ, ನಿನ್ನ ಐಶ್ವರ್ಯವನ್ನು ನೋಡಿ ಪ್ರೀತಿಸುವಂಥದ್ದಲ್ಲ. ಇದೆಲ್ಲ ಲೋಕದ ಪ್ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಪವಿತ್ರಾತ್ಮರ ಮೂಲಕ ನಿನ್ನ ಹೃದಯದಲ್ಲಿ ದೇವರ ಪ್ರೀತಿಯನ್ನು ಹೇರಾಳವಾಗಿ ತುಂಬುವುದು. ನೀನೆಂದಿಗೂ ದುಃಖಕ್ಕೆ ಹೋಗಲಾರೆ, ನೀನೆಂದಿಗೂ ಕಷ್ಟವನ್ನು ಪ್ರಪಂಚದಲ್ಲಿ ನೀನು ಹಂಚಿಕೊಳ್ಳಲಾರೆ. ಎಲ್ಲವನ್ನು ಸಹಿಸುವ ಶಕ್ತಿ ದೇವರು ನಿಮಗೆ ನೀಡುತ್ತಾರೆ. ಪ್ರಿಯ ಸಹೋದರ ಸಹೋದರಿ, ಈ ಸಮಯದಲ್ಲಿ ನಾವು ಧ್ಯಾನಿಸಿದ ವಾಕ್ಯಗಳನ್ನು ಪರಿಶೀಲಿಸೋಣ. ನಮ್ಮ ಜೀವನವನ್ನು ದೇವರ ಕರಗಳಲ್ಲಿ ಒಪ್ಪಿಸೋಣ. ಅವಿಶ್ವಾಸ ಎಂಬುದು, ಅಪನಂಬಿಕೆ ಎಂಬುದು ನಮ್ಮ ಜೀವನದಲ್ಲಿ ಇದ್ದಲ್ಲಿ, ಯೇಸುವಿನಲ್ಲಿ ಈ ವಾಕ್ಯವನ್ನು ಆಲಿಸುತ್ತಿರುವ ನನ್ನ ಒಲವಿನ ಸಹೋದರ ಸಹೋದರಿ, ಈ ಟೆಲಿವಿಷನ್ ಮುಂದೆ ಕುಳಿತು ನಿಮ್ಮ ಸಮಯವನ್ನು ಈ ವಾಕ್ಯ ಆಲಿಸುವುದಕ್ಕಾಗಿ ಕೊಟ್ಟಿದ್ದಕ್ಕಾಗಿ ಈಗೋ ಈ ಜೀವನದಲ್ಲಿ ನಿನಗೆ ಬೇಕಾದಂಥ ಆಶೀರ್ವಾದವನ್ನು ಈ ಸಮಯದಲ್ಲಿ ದೇವರು ನೀಡುತ್ತಾರೆ. ಆದರೆ ನಿನ್ನ ಋಣ್ಮನವನ್ನು ನೀನು ತೆರೆದು ನಿನ್ನ ಕರ್ತನನ್ನು ಬರಮಾಡಿಕೊಳ್ಳಬೇಕು. ಆ ದೇವರೊಡನೆ ಸತ್ಸಂಬಂಧದಲ್ಲಿ ನಿನ್ನ ಜೀವನವನ್ನು ತೊಡಗಿಸಿಕೊಳ್ಳಬೇಕು. ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ನಮ್ಮ ಕರ್ತರಾದ ಯೇಸು ಕ್ರಿಸ್ತರು ಸಂತ ಪೌಲರ ಮೂಲಕ ಇವತ್ತು ನೀಡಿದ ವಾಕ್ಯಗಳನ್ನು ನಾವು ಧ್ಯಾನಿಸುವ ಶಕ್ತಿಯನ್ನು ಪವಿತ್ರಾತ್ಮರು ನಮ್ಮಲ್ಲಿ ದಯಪಾಲಿಸಲಿ. ಪರಿಶುದ್ಧ ಮಾತೆ, ನಮ್ಮ ಜೀವನವನ್ನು ಕರ್ತನ ಪರಿಶುದ್ಧವಾದ ಕರಗಳಲ್ಲಿ ಒಪ್ಪಿಸಿ ಪ್ರಾರ್ಥಿಸಲಿ. ಆ ತಾಯಿಯಂತೆ ನಾವು ದೇವರ ಮಗಳಾಗಿ ಮಗನಾಗಿ ಜೀವಿಸೋಣ. ಮತ್ತೊಂದು ದಿನ ದೇವರ ಸತ್ಸಂಬಂಧದಲ್ಲಿ ನಾವು ಜೀವಿಸಿ ಇಲ್ಲಿ ಲೋಕವನ್ನು ತ್ಯಜಿಸುವಾಗ ಯೇಸು ದೇವರ ಮಾರ್ಗದಲ್ಲಿ ತಂದೆ ದೇವರ ಸಾನ್ನಿಧ್ಯವನ್ನು ನಾವು ಅಲಂಕರಿಸಿಕೊಂಡು ತಾಯಿ ಮರಿಯಳೊಂದಿಗೆ, ದೇವದೂತರೊಂದಿಗೆ, ಸಂತರೊಂದಿಗೆ, ಸಕಲ ದೈವ ಪ್ರಜೆಗಳೊಂದಿಗೆ ನಾವು ಕರ್ತನನ್ನು ಸ್ತುತಿಸಿ ಆರಾಧಿಸುತ್ತಾ ದೇವರ ಕೃಪೆಯ ಮಕ್ಕಳಾಗಿ ಪರಲೋಕದಲ್ಲಿ ಜೀವಿಸುವ ಸೌಭಾಗ್ಯಕ್ಕಾಗಿ ನಾವು ಪ್ರಾರ್ಥಿಸೋಣ. ಆಮೇನ್.